ಬೀದರ್ ದರೋಡೆ ರಾಜ್ಯ ಪೊಲೀಸರಿಗೆ ಹೊಸ ತಲೆನೋವಾಗಿದೆ. ಘಟನೆ ನಡೆದು 6 ದಿನವಾದರೂ ಕೂಡ ಆರೋಪಿಗಳ ಸುಳಿವಿಲ್ಲ. ಇತ್ತ ಗೃಹ ಸಚಿವರು ಮಾತ್ರ ಇನ್ನೆರಡು ದಿನದಲ್ಲಿ ಆರೋಪಿಗಳ ಬಂಧನ ಫಿಕ್ಸ್ ಅಂತ ಇದ್ದಾರೆ. ಹಾಗಿದ್ರೆ ಡಕಾಯಿತರ ಬಗ್ಗೆ ಖಾಕಿಗೆ ಎದ್ದಿರುವಂತಹ ಡೌಟ್ಗಳೇನು? ಬನ್ನಿ ನೋಡೋಣ. ಬೀದರ್ ಎಟಿಎಂ ದರೋಡೆಕೋರರು ಎಲ್ಲಿ? ಅಮಿತ್ ಮನೀಶ್ ಗ್ಯಾಂಗ್ ಅಲ್ಲ, ಮತ್ಯಾವ ಗ್ಯಾಂಗ್ ಕೃತ್ಯ? ಬೀದರ್ ಎಟಿಎಂ ದರೋಡೆ ಪ್ರಕರಣ ಪೊಲೀಸರಿಗೆ ದಿನದಿಂದ ದಿನಕ್ಕೂ ಕಬ್ಬಿಣದ ಕಡಲಿಯಾಗ್ತಾ ಇದೆ. ದರೋಡೆಯಾಗಿ 6 ದಿನ ಕಳೆದರೂ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ಆ ಆರೋಪಿಗಳು ಯಾವ ಗ್ಯಾಂಗ್ನವರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಪೊಲೀಸರಿಗೆ ಕಾಡಲು ಆರಂಭಿಸಿದೆ. ಅಮಿತ್ ಗ್ಯಾಂಗ್ ಅಲ್ಲ, ಮನೀಶ್ ಗ್ಯಾಂಗ್ ಅಲ್ಲ. ಹಾಗಿದ್ರೆ ಇನ್ಯಾವ ಗ್ಯಾಂಗ್ ಅಂತ ಬಿಹಾರ, ತೆಲಂಗಾಣ, ಕರ್ನಾಟಕ ಮತ್ತು ಛತ್ತೀಸ್ಗಢ ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಹೈದರಾಬಾದ್ನ ಅಫ್ಜಲ್ ಗಂಜ್ ಫೈರಿಂಗ್ ಪ್ರಕರಣದಲ್ಲೂ ಶೋಧ ಮುಂದುವರೆಸಿದ ಕಾಕಿ ಟೀಮ್. ತೆಲಂಗಾಣ ಮತ್ತು ಕರ್ನಾಟಕ ಪೊಲೀಸರನ್ನ ದಾರಿ ತಪ್ಪಿಸಲು ದುಷ್ಕರ್ಮಿಗಳು ಸುಳ್ಳು ದಾಖಲೆಗಳು ಮತ್ತು ಸುಳ್ಳು ವಿವರಗಳನ್ನು ನೀಡಿದ್ದಾರೆ ಅನ್ನೋದು ಖಚಿತವಾಗಿದೆ. ಹೀಗಾಗಿ ಕರ್ನಾಟಕ ಹಾಗೂ ತೆಲಂಗಾಣ ಪೊಲೀಸರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಯಾವ ಗ್ಯಾಂಗ್ನಿಂದ ದರೋಡೆ? ಇನ್ನು ಬಿಹಾರ ರಾಜ್ಯದ ಪೊಲೀಸರ ಮಾಹಿತಿಯಂತೆ ಪೊಲೀಸರು ಆರಂಭದಲ್ಲಿ ಮನೀಶ್ ಗ್ಯಾಂಗ್ ಅನ್ನ ಖಚಿತಪಡಿಸಿದ್ರು. ನಂತರ ಬಿಹಾರ ಪೊಲೀಸರು ಬೀದರ್ ಪೊಲೀಸರ ಸಿಸಿಟಿವಿ ಫುಟೇಜ್ ಫೋಟೋ ಪರಿಶೀಲಿಸಿ ಮನೀಶ್ ಗ್ಯಾಂಗ್ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ದರೋಡೆ ಮಾಡಿದ ಕಿರಾತಕರು ಇಡೀ ಕಾರ್ಯಾಚರಣೆಯಲ್ಲಿ ಒಮ್ಮೆಯೂ ಮೊಬೈಲ್ ಬಳಸಿಲ್ಲ. ಬ್ಯಾಗ್, ಬಟ್ಟೆ, ಹೋಟೆಲ್ ಬಿಲ್ಗಳು, ಪ್ರಯಾಣದ ಟಿಕೆಟ್ನಿಂದ ಆಹಾರ ಸೇವಿಸುವ ಪ್ರತಿಯೊಂದು ಸಂದರ್ಭದಲ್ಲೂ ನಗದು ವ್ಯವಹಾರ ಮಾಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಬಳಸಿಲ್ಲ. ಹೀಗಾಗಿ ತೆಲಂಗಾಣ, ಕರ್ನಾಟಕ, ಬಿಹಾರ, ಛತ್ತೀಸ್ಗಢ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ. ಬೀದರ್ ದರೋಡೆಕೋರರ ಸುಳಿವು ಸಿಕ್ಕಿದೆ. ಬೀದರ್ನಲ್ಲಾಗಿರ್ತಕ್ಕಂಥ ಅಲ್ಲಿನ ಬ್ಯಾಂಕ್ ದರೋಡೆನೇ ಆಗಿರುವಂಥದ್ದು ATMದು. ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ. ಒಟ್ಟಾರೆ ಮಂಗಳೂರು ಪ್ರಕರಣ ಭೇದಿಸಿದ ಪೊಲೀಸರಿಗೆ ಬೀದರ್ ಪ್ರಕರಣ ಮಾತ್ರ ಕಬ್ಬಿಣದ ಕಡಲಿಯಾಗಿದೆ. ಆದರೆ ಗೃಹ ಸಚಿವರು ಮಾತ್ರ ಇನ್ನೆರಡು 3 ದಿನಗಳಲ್ಲಿ ಆರೋಪಿಗಳ ಬಂಧನ ಆಗುತ್ತದೆ ಅನ್ನುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ದರೋಡೆ ರಾಜ್ಯ ಪೊಲೀಸರಿಗೆ ಹೊಸ ತಲೆನೋವಾಗಿದೆ. ಘಟನೆ ನಡೆದು 6 ದಿನವಾದರೂ ಕೂಡ ಆರೋಪಿಗಳ ಸುಳಿವಿಲ್ಲ. ಇತ್ತ ಗೃಹ ಸಚಿವರು ಮಾತ್ರ ಇನ್ನೆರಡು ದಿನದಲ್ಲಿ ಆರೋಪಿಗಳ ಬಂಧನ ಫಿಕ್ಸ್ ಅಂತ ಇದ್ದಾರೆ. ಹಾಗಿದ್ರೆ ಡಕಾಯಿತರ ಬಗ್ಗೆ ಖಾಕಿಗೆ ಎದ್ದಿರುವಂತಹ ಡೌಟ್ಗಳೇನು? ಬನ್ನಿ ನೋಡೋಣ. ಬೀದರ್ ಎಟಿಎಂ ದರೋಡೆಕೋರರು ಎಲ್ಲಿ? ಅಮಿತ್ ಮನೀಶ್ ಗ್ಯಾಂಗ್ ಅಲ್ಲ, ಮತ್ಯಾವ ಗ್ಯಾಂಗ್ ಕೃತ್ಯ? ಬೀದರ್ ಎಟಿಎಂ ದರೋಡೆ ಪ್ರಕರಣ ಪೊಲೀಸರಿಗೆ ದಿನದಿಂದ ದಿನಕ್ಕೂ ಕಬ್ಬಿಣದ ಕಡಲಿಯಾಗ್ತಾ ಇದೆ. ದರೋಡೆಯಾಗಿ 6 ದಿನ ಕಳೆದರೂ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ಆ ಆರೋಪಿಗಳು ಯಾವ ಗ್ಯಾಂಗ್ನವರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಪೊಲೀಸರಿಗೆ ಕಾಡಲು ಆರಂಭಿಸಿದೆ. ಅಮಿತ್ ಗ್ಯಾಂಗ್ ಅಲ್ಲ, ಮನೀಶ್ ಗ್ಯಾಂಗ್ ಅಲ್ಲ. ಹಾಗಿದ್ರೆ ಇನ್ಯಾವ ಗ್ಯಾಂಗ್ ಅಂತ ಬಿಹಾರ, ತೆಲಂಗಾಣ, ಕರ್ನಾಟಕ ಮತ್ತು ಛತ್ತೀಸ್ಗಢ ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಹೈದರಾಬಾದ್ನ ಅಫ್ಜಲ್ ಗಂಜ್ ಫೈರಿಂಗ್ ಪ್ರಕರಣದಲ್ಲೂ ಶೋಧ ಮುಂದುವರೆಸಿದ ಕಾಕಿ ಟೀಮ್. ತೆಲಂಗಾಣ ಮತ್ತು ಕರ್ನಾಟಕ ಪೊಲೀಸರನ್ನ ದಾರಿ ತಪ್ಪಿಸಲು ದುಷ್ಕರ್ಮಿಗಳು ಸುಳ್ಳು ದಾಖಲೆಗಳು ಮತ್ತು ಸುಳ್ಳು ವಿವರಗಳನ್ನು ನೀಡಿದ್ದಾರೆ ಅನ್ನೋದು ಖಚಿತವಾಗಿದೆ. ಹೀಗಾಗಿ ಕರ್ನಾಟಕ ಹಾಗೂ ತೆಲಂಗಾಣ ಪೊಲೀಸರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಯಾವ ಗ್ಯಾಂಗ್ನಿಂದ ದರೋಡೆ? ಇನ್ನು ಬಿಹಾರ ರಾಜ್ಯದ ಪೊಲೀಸರ ಮಾಹಿತಿಯಂತೆ ಪೊಲೀಸರು ಆರಂಭದಲ್ಲಿ ಮನೀಶ್ ಗ್ಯಾಂಗ್ ಅನ್ನ ಖಚಿತಪಡಿಸಿದ್ರು. ನಂತರ ಬಿಹಾರ ಪೊಲೀಸರು ಬೀದರ್ ಪೊಲೀಸರ ಸಿಸಿಟಿವಿ ಫುಟೇಜ್ ಫೋಟೋ ಪರಿಶೀಲಿಸಿ ಮನೀಶ್ ಗ್ಯಾಂಗ್ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ದರೋಡೆ ಮಾಡಿದ ಕಿರಾತಕರು ಇಡೀ ಕಾರ್ಯಾಚರಣೆಯಲ್ಲಿ ಒಮ್ಮೆಯೂ ಮೊಬೈಲ್ ಬಳಸಿಲ್ಲ. ಬ್ಯಾಗ್, ಬಟ್ಟೆ, ಹೋಟೆಲ್ ಬಿಲ್ಗಳು, ಪ್ರಯಾಣದ ಟಿಕೆಟ್ನಿಂದ ಆಹಾರ ಸೇವಿಸುವ ಪ್ರತಿಯೊಂದು ಸಂದರ್ಭದಲ್ಲೂ ನಗದು ವ್ಯವಹಾರ ಮಾಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಬಳಸಿಲ್ಲ. ಹೀಗಾಗಿ ತೆಲಂಗಾಣ, ಕರ್ನಾಟಕ, ಬಿಹಾರ, ಛತ್ತೀಸ್ಗಢ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ. ಬೀದರ್ ದರೋಡೆಕೋರರ ಸುಳಿವು ಸಿಕ್ಕಿದೆ. ಬೀದರ್ನಲ್ಲಾಗಿರ್ತಕ್ಕಂಥ
ಅಲ್ಲಿನ ಬ್ಯಾಂಕ್ ದರೋಡೆನೇ ಆಗಿರೋವಂಥದ್ದು ATMದು. ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ. ಒಟ್ಟಾರೆ ಮಂಗಳೂರು ಪ್ರಕರಣ ಭೇದಿಸಿದ ಪೊಲೀಸರಿಗೆ ಬೀದರ್ ಪ್ರಕರಣ ಮಾತ್ರ ಕಬ್ಬಿಣದ ಕಡಲಿಯಾಗಿದೆ. ಆದರೆ ಗೃಹ ಸಚಿವರು ಮಾತ್ರ ಇನ್ನೆರಡು 3 ದಿನಗಳಲ್ಲಿ ಆರೋಪಿಗಳ ಬಂಧನ ಆಗುತ್ತದೆ ಅನ್ನುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ದರೋಡೆ ರಾಜ್ಯ ಪೊಲೀಸರಿಗೆ ಹೊಸ ತಲೆನೋವಾಗಿದೆ. ಘಟನೆ ನಡೆದು 6 ದಿನವಾದರೂ ಕೂಡ ಆರೋಪಿಗಳ ಸುಳಿವಿಲ್ಲ. ಇತ್ತ ಗೃಹ ಸಚಿವರು ಮಾತ್ರ ಇನ್ನೆರಡು ದಿನದಲ್ಲಿ ಆರೋಪಿಗಳ ಬಂಧನ ಫಿಕ್ಸ್ ಅಂತ ಇದ್ದಾರೆ. ಹಾಗಿದ್ರೆ ಡಕಾಯಿತರ ಬಗ್ಗೆ ಖಾಕಿಗೆ ಎದ್ದಿರುವಂತಹ ಡೌಟ್ಗಳೇನು? ಬನ್ನಿ ನೋಡೋಣ. ಬೀದರ್ ATM ದರೋಡೆಕೋರರು ಎಲ್ಲಿ? ಅಮಿತ್ ಮನೀಶ್ ಗ್ಯಾಂಗ್ ಅಲ್ಲ, ಮತ್ಯಾವ ಗ್ಯಾಂಗ್ ಕೃತ್ಯ? ಬೀದರ್ ATM ದರೋಡೆ ಪ್ರಕರಣ ಪೊಲೀಸರಿಗೆ ದಿನದಿಂದ ದಿನಕ್ಕೂ ಕಬ್ಬಿಣದ ಕಡಲಿಯಾಗ್ತಾ ಇದೆ. ದರೋಡೆಯಾಗಿ 6 ದಿನ ಕಳೆದರೂ ಆರೋಪಿಗಳ ಬಗ್ಗೆ ಪೊಲೀಸರಿಗೆ ಸಣ್ಣ ಸುಳಿವು ಸಿಕ್ಕಿಲ್ಲ. ಆ ಆರೋಪಿಗಳು ಯಾವ ಗ್ಯಾಂಗ್ನವರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಪೊಲೀಸರಿಗೆ ಕಾಡಲು ಆರಂಭಿಸಿದೆ. ಅಮಿತ್ ಗ್ಯಾಂಗ್ ಅಲ್ಲ, ಮನೀಶ್ ಗ್ಯಾಂಗ್ ಅಲ್ಲ. ಹಾಗಿದ್ರೆ ಇನ್ಯಾವ ಗ್ಯಾಂಗ್ ಅಂತ ಬಿಹಾರ, ತೆಲಂಗಾಣ, ಕರ್ನಾಟಕ ಮತ್ತು ಛತ್ತೀಸ್ಗಢ ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಹೈದರಾಬಾದ್ನ ಅಫ್ಜಲ್ ಗಂಜ್ ಫೈರಿಂಗ್ ಪ್ರಕರಣದಲ್ಲೂ ಶೋಧ ಮುಂದುವರೆಸಿದ ಕಾಕಿ ಟೀಮ್. ತೆಲಂಗಾಣ ಮತ್ತು ಕರ್ನಾಟಕ ಪೊಲೀಸರನ್ನ ದಾರಿ ತಪ್ಪಿಸಲು ದುಷ್ಕರ್ಮಿಗಳು ಸುಳ್ಳು ದಾಖಲೆಗಳು ಮತ್ತು ಸುಳ್ಳು ವಿವರಗಳನ್ನು ನೀಡಿದ್ದಾರೆ ಅನ್ನೋದು ಖಚಿತವಾಗಿದೆ. ಹೀಗಾಗಿ ಕರ್ನಾಟಕ ಹಾಗೂ ತೆಲಂಗಾಣ ಪೊಲೀಸರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಯಾವ ಗ್ಯಾಂಗ್ನಿಂದ ದರೋಡೆ? ಇನ್ನು ಬಿಹಾರ ರಾಜ್ಯದ ಪೊಲೀಸರ ಮಾಹಿತಿಯಂತೆ ಪೊಲೀಸರು ಆರಂಭದಲ್ಲಿ ಮನೀಶ್ ಗ್ಯಾಂಗ್ ಅನ್ನ ಖಚಿತಪಡಿಸಿದ್ರು. ನಂತರ ಬಿಹಾರ ಪೊಲೀಸರು ಬೀದರ್ ಪೊಲೀಸರ CCTV ಫುಟೇಜ್ ಫೋಟೋ ಪರಿಶೀಲಿಸಿ ಮನೀಶ್ ಗ್ಯಾಂಗ್ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ದರೋಡೆ ಮಾಡಿದ ಕಿರಾತಕರು ಇಡೀ ಕಾರ್ಯಾಚರಣೆಯಲ್ಲಿ ಒಮ್ಮೆಯೂ ಮೊಬೈಲ್ ಬಳಸಿಲ್ಲ. ಬ್ಯಾಗ್, ಬಟ್ಟೆ, ಹೋಟೆಲ್ ಬಿಲ್ಗಳು, ಪ್ರಯಾಣದ ಟಿಕೆಟ್ನಿಂದ ಆಹಾರ ಸೇವಿಸುವ ಪ್ರತಿಯೊಂದು ಸಂದರ್ಭದಲ್ಲೂ ನಗದು ವ್ಯವಹಾರ ಮಾಡಿದ್ದಾರೆ. ಫೋನ್ ಪೇ, ಗೂಗಲ್ ಪೇ ಬಳಸಿಲ್ಲ. ಹೀಗಾಗಿ ತೆಲಂಗಾಣ, ಕರ್ನಾಟಕ, ಬಿಹಾರ, ಛತ್ತೀಸ್ಗಢ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ. ಬೀದರ್ ದರೋಡೆಕೋರರ ಸುಳಿವು ಸಿಕ್ಕಿದೆ. ಬೀದರ್ನಲ್ಲಾಗಿರ್ತಕ್ಕಂಥ ಅಲ್ಲಿನ ಬ್ಯಾಂಕ್ ದರೋಡೆನೇ ಆಗಿರೋವಂಥದ್ದು ATMದು. ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ. ಒಟ್ಟಾರೆ ಮಂಗಳೂರು ಪ್ರಕರಣ ಭೇದಿಸಿದ ಪೊಲೀಸರಿಗೆ ಬೀದರ್ ಪ್ರಕರಣ ಮಾತ್ರ ಕಬ್ಬಿಣದ ಕಡಲಿಯಾಗಿದೆ. ಆದರೆ ಗೃಹ ಸಚಿವರು ಮಾತ್ರ ಇನ್ನೆರಡು 3 ದಿನಗಳಲ್ಲಿ ಆರೋಪಿಗಳ ಬಂಧನ ಆಗುತ್ತದೆ ಅನ್ನುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.